ಅಡಿಗಡಿಗೆ ವೈರಿಯನ್ನೇ ಹೊಗಳುತ್ತಾ ಇದ್ದೀರಿ. ನಾ ಮಾಡಿದ ಅಪರಾಧ ಅಂತ ಹೇಳ್ತಾ ಇದ್ದೀರಿ. ನಾ ಮಾಡಿದ ಅಪರಾಧವೇ ಹೌದು ಅಂತಾದ್ರೆ ಹೇಗಮ್ಮ ಅಪರಾಧ? ಮಗು ಪಾರ್ಥನಾದ್ರೂ ಸಾಮಾನ್ಯದವರಂತ ಭಾವಿಸಿದ್ದೀಯಾ? ಅಂದ್ರೆ ಖಟ್ಟಾಳು ನರಮೂರು ಲೋಕಕ್ಕೆ ಎದುರಾಳಿಗಳು ಯುದ್ಧಕ್ಕೆ ಬಂದ್ರು ಅಂತಾದ್ರೆ, ಪಾರ್ಥರು ಎದುರಾದ್ರು ಅಂತಾದ್ರೆ ಎದೆ ಉಡಿದುಕೊಂಡು ಸಾಯುವವರು ಎಷ್ಟೋ ಮಂದಿ ಇದ್ದಾರಂತೆ. ಸರಿ ಮಗು, ನಾನು ಹೀಗೆ ಹೇಳಿದ್ರೆ ನಿನಗೆ ಅರ್ಥ ಆಗ್ಲಿಲ್ವಾ? ಪರಸ್ತ್ರೀ ಒಬ್ಬಳು ಪರಪುರುಷರನ್ನು ಹೊಗಳ್ತಾಳಂತ.
ಇರಬೇಕು. ಈ ರೀತಿ ಹೇಳುವುದಕ್ಕೂ ಕಾರಣ ಉಂಟು ಮಗನೇ. ಏನಮ್ಮ? ಆ ಪಾರ್ಥ ಮಹಾಶಯರು ಬೇರೆ ಯಾರು ಅಲ್ಲ, ಅಂದ್ರೆ ಅವರು ನಿನ್ನ ತಂದೆ ಕಂದ. ಅಮ್ಮ ಪ್ರಮಾದಕ್ಕೆ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಪಾರ್ಥ ಮಹಾಶಯರು ನನ್ನ ತಂದೆಯೇ. ಈ ತನಕ ಅಪ್ಪ ಯಾರು ಎನ್ನುವುದಾಗಿ ನಾ ಕೇಳಿದವನೇ ಅಲ್ಲ. ಮಗನಾದವ ಕೇಳಬಾರದ ಪ್ರಶ್ನೆ ಎಂಬ ಕಾರಣಕ್ಕಾಗಿ ನಾನು ಸುಮ್ಮನಿದ್ದೆ. ಈಗ ಇಲ್ಲಿಗೆ ಐತಂದಂತಹ ಪಾರ್ಥ